ಹೆಲೋ ವೀಕ್ಷಕರೇ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರಿಯಾಂಕಾ. ಸೊ ಮೊದಲೇದಾಗಿ ಥ್ಯಾಂಕ್ ಯು ಸೋ ಮಚ್. ನೀವು ಅನ್ಕೋಬೋದು, ಏನಪ್ಪ ಈ ಹುಡುಗಿ ಪ್ರತಿ ವಿಡಿಯೋದಲ್ಲೂ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾಳೆ ಅಂತ. ಸೊ ನಮಗೆಲ್ಲರಿಗೂ ಗೊತ್ತು, ಈ ಯೂನಿವರ್ಸಲ್ಲಿರೋ ಮ್ಯಾಜಿಕಲ್ ಕೀನೇ ಈ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು. ನನ್ನ ವ್ಯೂವರ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಮ್ಮಿನೇ ಅಂತ ನನಗೆ ಅನಿಸುತ್ತೆ. ರೀಸೆಂಟಾಗಿ ಮಾಡಿದ ಹನುಮಾನ್ ವಿಡಿಯೋಗೂ ಕೂಡ ಎಷ್ಟೋ ಪ್ರೀತಿ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆ್ಯಂಡ್ ಅದ್ಭುತವಾದ ಕಮೆಂಟ್ಸನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಕಮೆಂಟ್ಸನ್ನು ಓದೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ತುಂಬ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಐ ಆಮ್ ಸೋ ಸಾರಿ. ಬಟ್ ಇತ್ತೀಚಿನ ನನ್ನ ವಿಡಿಯೋಗಳಲ್ಲಿ ತುಂಬ ನಾನು ರಿಪೀಟೆಡ್ಲಿ ನೋಡ್ತಾ ಇರೋ ಒಂದು ಕಾಮೆಂಟ್ ಏನು ಅಂದರೆ, ಮೇಡಮ್ ಪ್ಲೀಸ್ ನಿಮ್ಮ ನಂಬರ್ ಇದ್ದರೆ ಕೊಡ್ತೀರಾ ಅಂತ. ನನ್ನ ಪರ್ಸ್ನಲ್ ನಂಬರನ್ನು ಎಲ್ಲರ ಹತ್ರ ಶೇರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ 50ರಿಂದ 100 ಕಾಲ್ಸ್ ಬಂದಾಗ ಹೆಂಗಾಗುತ್ತೆ ಅಂತ. ಆ್ಯಂಡ್ ತುಂಬ ಜನ ಬೈಕೊಂಡವರು ಇದ್ದಾರೆ ನನಗೆ. ನನ್ನ ನಂಬರ್ ಹೆಂಗೋ ಅಂತ ಪಡ್ಕೊಂಡು ನನಗೆ ಕಾಲ್ ಮಾಡ್ತಾರೆ. ಆ್ಯಂಡ್ ಎಲ್ಲರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೇಗೆ ನನ್ನ ವ್ಯೂವರ್ಸ್ ಸ್ಪಿರಿಚುವಲ್ ಸೀಡ್ ಫ್ಯಾಮಿಲಿ ನನಗೆ ಇಂಪಾರ್ಟೆಂಟು, ಅದೇ ರೀತಿಯಾಗಿ ನನ್ನ ಪರ್ಸ್ನಲ್ ಲೈಫ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್. ನನಗೆ 6 ವರ್ಷದ ಮಗ ಇದ್ದಾನೆ. ಅವನ ಡೈಲಿ ಹೋಗುಗಳನ್ನು, ಅವನ ಅವಶ್ಯಕತೆಗಳನ್ನು ಪೂರೈಸಲೇಬೇಕು. ಇದು ನನ್ನ ಕರ್ತವ್ಯನೂ ಕೂಡ. ಸೊ ತುಂಬ ಜನ ಕರೆಕ್ಟ್ ಆ ಮಗುನ ನೋಡ್ತಿರ್ಬೇಕಾದ್ರೆ ಅಥವಾ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಅವನಿಗೇನೋ ಹೇಳ್ಕೊಡ್ಬೇಕಾದ್ರೆ ಕಾಲ್ ಮಾಡ್ತಾರೆ. ನಾನು ರಿಸೀವ್ ಮಾಡಿಲ್ಲ ಅಂದರೆ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾರೆ. ನನ್ನ ಒಂದು ರಿಕ್ವೆಸ್ಟ್, ನನಗೆ ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡಿಲ್ಲ ಅಂತಂದರೆ ನಾನು ಆ ಟೈಮಲ್ಲಿ ಬ್ಯುಸಿ ಇದ್ದೀನಿ, ನಾನು ಫ್ರೀ ಆದಮೇಲೆ ನಾನು ಮತ್ತೆ ಮಾಡಬಹುದು, ಅಥವಾ ವಾಯ್ಸ್ ಮೆಸೇಜನ್ನು ನೀವು ನನಗೆ ಕಳಿಸಿದರೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ. ಎಲ್ಲೇನೂ ಕೂಡ ತುಂಬ ಫನ್ನಿ ಇನ್ಸಿಡೆಂಟ್ಸ್ನ ನಾನು ಫೇಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಫೋನ್ ಮಾಡಿರ್ತಾರೆ, ನಾನು ತುಂಬ ಅರ್ಜೆಂಟಲ್ಲಿ ಇರ್ತೀನಿ, ಪದೇ ಪದೇ ಮಾಡ್ತಾ ಇರ್ತಾರೆ. ರಿಸೀವ್ ಮಾಡಿ, ಮೇಡಮ್ ನಾನು ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀರಾ ಅಂತಂದಾಗ ನನ್ನನ್ನು ಬೈದವರು ಕೂಡ ತುಂಬ ಜನ ಇದ್ದಾರೆ. ಏನಮ್ಮ ನೀನು ಅಷ್ಟು ಬ್ಯುಸಿನಾ, ಒಂದು 5 ನಿಮಿಷ ಮಾತಾಡೋಕ್ಕಾಗಲ್ವಾ ಅಂತ. ಈ ಜೊತೆ ಅಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾಗ ನಾನು ನಿಜವಾಗ್ಲೂ ಬ್ಯುಸಿನೇ. ಹಾಗಂತ ನೀವು ಫೋನ್ ಮಾಡೋದು ನನಗೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಪ್ಲೀಸ್ ಡೋಂಟ್ ಟೇಕ್ ಇಟ್ ಇನ್ ಅದರ್ ವೇ. ಸೊ ಏನು ಹೇಳೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ಐ ನೋ ನೀವೆಲ್ಲರೂ ಕೂಡ ತುಂಬ ಕಷ್ಟ ಕಾಲದಲ್ಲಿ, ತುಂಬ ಚಾಲೆಂಜಸಲ್ಲಿ ನಿಮ್ಮ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ. ಯಾವುದೋ ನನ್ನ ವಿಡಿಯೋ ಒಂದು ಹೋಪನ್ನು ನಿಮಗೆ ಕ್ರಿಯೇಟ್ ಮಾಡಿ, ನಿಮಗೆ ನನ್ನ ಜೊತೆ ಮಾತಾಡಬೇಕು, ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಅಂತ ಅನಿಸೋದು ತುಂಬ ತುಂಬ ಸಹಜ. ನಾನು ಅದನ್ನು ತಪ್ಪಂತ ಹೇಳ್ತಾ ಇಲ್ಲ. ಅದೇ ರೀತಿಯಾಗಿ ನನ್ನ ಜಾಗದಲ್ಲಿ ನಿಂತ್ಕೊಂಡು ಕೂಡ ನೀವು ಯೋಚನೆ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ದಿನ ವಿಡಿಯೋ ಮಾಡಿದ್ದು ಕೂಡ ಇದಕ್ಕೋಸ್ಕರನೇ. ಯಾರ್ಯಾರು ನನ್ನ ನಂಬರನ್ನು ಕೇಳ್ತಾ ಇದ್ದೀರಾ, ಯಾರ್ಯಾರು ನಿಮ್ಮ ಕಷ್ಟಕ್ಕೆ, ಆ ಚಾಲೆಂಜ್ಗೆ ಏನೋ ಒಂದು ಸೊಲ್ಯೂಷನ್ ಇರಬಹುದೇನೋ ಅನ್ನೋ ಹೋಪ್ ಇಟ್ಕೊಂಡು ನನ್ನ ಜೊತೆ ಮಾತಾಡಬೇಕು, ಮೀಟ್ ಆಗಬೇಕು ಅಂತ ನೀವು ಕಮೆಂಟ್ ಮಾಡ್ತಾ ಇದ್ದೀರಲ್ವ, ಅವ್ರಿಗೋಸ್ಕರ ಇವತ್ತಿನ ವಿಡಿಯೋ. ಯಾರಿಗೂ ನಾನು ಪರ್ಸ್ನಲಾಗಿ ಅವೈಲೇಬಲ್ ಇರೋಕ್ಕೆ, ಟೈಮ್ ಕೊಡೋಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಅದಕ್ಕೋಸ್ಕರನೇ ನಾವು ರೆಗ್ಯುಲರ್ ಆಗಿ ಆನ್ಲೈನ್ ಸೆಷನ್ಸನ್ನು, ಫ್ರೀ ಸೆಷನ್ಸನ್ನು ಮಾಡ್ತಾ ಇರ್ತೀವಿ. ರೀಸೆಂಟಾಗಿ JTTP ನೀವು ತೊಗೊಂಡಿರ್ಬೋದು. ಆ ಥರ JTTP ವರ್ಕ್ಶಾಪ್ಸ್ ಇನ್ನೂ ಎಷ್ಟೋ ಮುಂದೆ ಬರ್ತಾ ಇರುತ್ತೆ. ಆ್ಯಂಡ್ ರೆಗ್ಯುಲರ್ಲಿ ನಾವು ಹುಣ್ಣಿಮೆ ಮೆಡಿಟೇಷನ್ಸನ್ನು ಮಾಡ್ತಾ ಇರ್ತೀವಿ. ಸೊ ದಟ್ ಆ ಸಮಯದಲ್ಲಿ, ಆ ಕೊಟ್ಟಿರೋ ಟೈಮಲ್ಲಿ ನೀವು ಜಾಯ್ನ್ ಆಗಿ ನಿಮಗೆ ಇರೋ ಡೌಟ್ಸನ್ನು ಅಥವಾ ನಿಮಗೆ ಏನನ್ನು ಕೇಳಬೇಕು ಅದನ್ನು ಕೇಳಬಹುದು ಅನ್ನೋ ಉದ್ದೇಶದಿಂದ ಆ ಸೆಷನ್ಸನ್ನು ನಾವು ಅರೇಂಜ್ ಮಾಡಿರ್ತೀವಿ. ಸೊ ಇಫ್ ಪಾಸಿಬಲ್ ಆ ಸೆಷನ್ಸಲ್ಲಿ ಜಾಯ್ನ್ ಆಗಿ ಕೊನೆಗೆ ಇಂಟ್ರ್ಯಾಕ್ಷನ್ ಸೆಷನ್ಸಲ್ಲಿ ನೀವು ಮಾತಾಡಬಹುದು. ಅದೂ ಇಲ್ಲ, ನಾನು ಪರ್ಸ್ನಲಾಗಿ ಮಾತಾಡಬೇಕು, ನನ್ನ ತೊಂದರೆನ ಹೇಳ್ಕೊಳ್ಬೇಕು ಅಂತಂದರೆ ಎಲ್ಲರಿಗೂ ನಾನು ಒಂದೇ ಸೊಲ್ಯೂಷನ್ ಹೇಳೋದು. ನನ್ನ ವೀಡಿಯೋಸಲ್ಲಿ ನಾನು ಏನು ಹೇಳ್ತೀನೋ, ನೀವು ಪರ್ಸ್ನಲಾಗಿ ಕಾಲ್ ಮಾಡಿದರೂ ಕೂಡ ನಾನು ಅದನ್ನೇ ಹೇಳ್ತೀನಿ. ಆ್ಯಕ್ಚುಲಿ ಏನು ಅಂದರೆ, ಧ್ಯಾನ 3 hours ಮೆಡಿಟೇಷನ್ ಮಾಡಿ 41 days, ಇದೊಂದೇ ಸೊಲ್ಯೂಷನ್ ನನಗೆ ಗೊತ್ತಿರೋದು. ನಾನು ಯಾವ ಜ್ಯೋತಿಷಿ ಅಲ್ಲ, ಯಾವ ಡಾಕ್ಟರ್ ಅಲ್ಲ, ಅಥವಾ ಏನೋ ವಿಷನಲ್ಲಿ ನೋಡಿ ನಿಮಗೆ ಈ ಥರ ಹೇಳು ಪರಿಹಾರ ಕೊಡ್ತೀನಿ ಅಂತ, ಅದೂ ರಾಂಗ್ ವೇವ್. ಆ್ಯಕ್ಚುಲಿ ನನಗೆ ಗೊತ್ತಿರೋ ಒಂದೇ ಸೊಲ್ಯೂಷನ್, 3 hours ಮೆಡಿಟೇಷನ್ ಮಾಡಿ ಒಂದೇ ಸಿಟ್ಟಿಂಗಲ್ಲಿ. ನೀವು ಮ್ಯೂಸಿಕ್ ಹಾಕೋಬೋದು, ಸಾಂಗ್ಸ್ ಹಾಕ್ಕೋಬೋದು, ಯಾವುದೇ ಟೈಮಲ್ಲಿ ಮಾಡ್ಬೋದು, ಯಾವುದೇ ಜಾಗದಲ್ಲಿ ನೀವು ಮಾಡ್ಬೋದು.
ನಿರಂತರ ಮಾಡ್ತಾ ಇರಬೇಕು. ಮಿನಿಮಮ್ 41 ಡೇಸ್, ಮಿನಿಮಮ್ ಅಷ್ಟೇ ಹೇಳ್ತಾ ಇದ್ದೀನಿ ನಾನು, ಮ್ಯಾಕ್ಸಿಮಮ್. ದಿ ಎಂಡ್ ಅನ್ನೋದಿಲ್ಲ. ಯಾಕಂದರೆ ಧ್ಯಾನ ಮಾಡ್ತಾ ಮಾಡ್ತಾ ಅದು ಒಂದು ಸ್ಲೋ ಪ್ರೋಸೆಸ್. ಎಷ್ಟೊಂದು ನಾವು ಕಳ್ಕೊತಾ ಹೋಗ್ತೀವಿ. ಬುದ್ಧ ಅದೇ ಹೇಳ್ತಾರಲ್ವ, ಧ್ಯಾನದಲ್ಲಿ ಏನು ಪಡ್ಕೊಂಡೆ ಅಂದರೆ ನಾನು ಪಡ್ಕೊಂಡಿದ್ದಲ್ಲ, ಕಳ್ಕೊಂಡಿದ್ದೆ ಜಾಸ್ತಿ ಅಂತ. ಅದೇ ರೀತಿಯಾಗಿ ನಮಗೆಲ್ಲರಿಗೂ ಅನ್ವಯಿಸುತ್ತೆ. ನಾವೆಲ್ಲರೂ ಒಳಗಡೆ ಬುದ್ಧನೇ. ನಮ್ಮ ಬುದ್ಧತ್ವವನ್ನು ನಾವು ಜಾಗೃತಿಗೊಳಿಸಿಲ್ಲ ಅಷ್ಟೇ. ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಾರ್ದೆ, ಏನೂ ಇಲ್ಲಾರ್ದೆ ಧ್ಯಾನ ಮಾಡ್ತಾ ಹೋಗಿ. ನೋಡ್ತಾ ನೋಡ್ತಾ ಎಲ್ಲವೂ ನಿಧಾನವಾಗಿ ನಿಮ್ಮಿಂದ ದೂರ ಆಗ್ತಾ ಆಗ್ತಾ ಬರುತ್ತೆ. ಆ್ಯಂಡ್ ಈ ದಿನ ನನಗೆ ತುಂಬ ಚಾಲೆಂಜ್ ಇದ್ದಾಗ ನಾನು ಧ್ಯಾನದಲ್ಲಿ ಕುತ್ಕೊಂಡು ಕನೆಕ್ಟ್ ಆಗೋದೆ ಮದರ್ ಕಾನ್ಷಿಯಸ್ಗೆ. ನಮಗೆಲ್ಲರೂ ಗೊತ್ತಲ್ವಾ, ತಾಯಿಯ ಪ್ರೀತಿಗೆ ಯಾವುದಾದ್ರೂ ಸರಿಸಾಟಿ ಇದೆನಾ? ಇಲ್ಲ ಅಲ್ವಾ. ಅದು ಅಲ್ಟಿಮೇಟ್ ಲವ್, ಅನ್ಕಂಡೀಷ್ನಲ್ ಲವ್. ಸೊ ಅದೇ ರೀತಿಯಾಗಿ ಈ ವಿಶ್ವಕ್ಕೂ ಒಂದು ತಾಯಿಯ ಚೈತನ್ಯ ಇದೆ, ಮದರ್ ಯೂನಿವರ್ಸ್. ಸೊ ಆ ಮದರ್ ಯೂನಿವರ್ಸ್ ಜೊತೆ ಈ ದಿನ ನೀವು ಕನೆಕ್ಟ್ ಆಗೋಣ. ಸೊ ಯಾರ್ಯಾರಿಗೆ ಆ ಗೈಡೆನ್ಸ್ ಬೇಕು, ನನ್ನ ಜೊತೆ ಮಾತಾಡಬೇಕು, ಕಷ್ಟಕ್ಕೆ ಪರಿಹಾರ ಬೇಕು ಅಂತ ಬಯಸ್ತಾ ಇದ್ದೀರಲ್ವ, ಅವರೆಲ್ಲರಿಗೂ ಕೂಡ ಒಂದು ಎಕ್ಸ್ಪಿರಿಮೆಂಟನ್ನು ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಜಸ್ಟ್ ಇಮ್ಯಾಜಿನ್, ಥೌಸಂಡ್ಸ್ ಆಫ್ ಪೀಪಲ್ಸ್ಗೆ ಕಾಲಲ್ಲಿ ಈ ಗೈಡೆನ್ಸ್ ಹೇಳೋದು ತುಂಬ ಡಿಫಿಕಲ್ಟ್. ಸೊ ಆದ್ದರಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋಲ್ಲಿ ನಾವು ಆ ಮದರ್ ಕಾನ್ಷಿಯಸ್ ಜೊತೆ ಕನೆಕ್ಟ್ ಆಗಿ ಪ್ರತಿಯೊಬ್ಬರು ಯಾರ್ಯಾರು ಆ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ, ಗೈಡೆನ್ಸ್ ಬೇಕು, ಹೆಲ್ಪ್ ಬೇಕು, ಮುಂದೇನು ರೀತಿ ಮುಂದೆ ಹೋಗಬೇಕು ಅಂತ ಹಲವಾರು ಕ್ವೆಶನ್ಸ್ ಇಟ್ಕೊಂಡು ನನ್ನ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದೀರಲ್ವ, ಅವರಿಗೋಸ್ಕರನೇ. ಎಲ್ಲರೂ ಆ ಮದರ್ ಕಾನ್ಷಿಯಸ್ ಜೊತೆ ಕನೆಕ್ಟ್ ಆಗ್ತಾ, ನಮ್ಮಲ್ಲಿರೋ ಎಷ್ಟೋ ದುಃಖ ಇರುತ್ತೆ, ಕೇಳೋರಿದ್ರೆ ಸಾಕು ಅಂತ ತುಂಬ ಸಾರಿ ಅನಿಸ್ತಾ ಇರುತ್ತಲ್ವ. ತುಂಬ ಜನಕ್ಕೆ ಸೊಲ್ಯೂಷನ್ ಬೇಡ ಆಗಿರುತ್ತೆ, ಅವ್ರಿಗೆ ಕೇಳೋ ಕಿವಿ ಬೇಕಾಗಿರುತ್ತೆ, ಕೇಳಿಸ್ಕೊಳ್ಳೋ ಒಂದು ಎನರ್ಜಿ ಬೇಕಾಗಿರುತ್ತೆ. ಆ ಎನರ್ಜಿಯನ್ನು ಧ್ಯಾನದಲ್ಲಿ ನಾವು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಅದರ ಜೊತೆ ಇದು ಪ್ರತಿಯೊಂದಿಗೂ ಏನೇ ಥರ ಚಾಲೆಂಜ್ ಇದ್ದರೂ, ಏನೇ ತೊಂದರೆ ಇದ್ದರೂ ಹೊರಗೆ ಬರೋದು ಹೆಂಗೆ ಅಂತಂದರೆ, ಫಸ್ಟು ಒಪ್ಕೊಳೋದು. ಏನೇ ನಮ್ಮ ಲೈಫಲ್ಲಿ ಏನೇ ಸಿಚುವೇಶನ್ ಬಂದ್ರೂ ಕೂಡ ನನ್ನ ಕರ್ಮದ ಫಲ ಅಂತ ಮೊದಲಿಗೆ ನಾವು ಒಪ್ಕೋಬೇಕು. ಬೇರೆಯವ್ರಿಗೆ ಬ್ಲೇಮ್ ಮಾಡ್ತೀವಲ್ವ, ಅದನ್ನು ಬಿಟ್ಟು ಫಸ್ಟ್ ಒಪ್ಕೊಳೋದು ಈ ಧ್ಯಾನದ ಪ್ರಾಸೆಸಲ್ಲಿ. ಆ್ಯಂಡ್ ಅದಾದಮೇಲೆ ಕ್ಷಮೆ ಕೇಳೋದು. ಓಕೆ, ನನ್ನ ತಪ್ಪನ್ನು ನಾನು ಒಪ್ಕೊಂಡಿದ್ದೀನಿ, ಇದೆಲ್ಲ ಕೂಡ ನನಗೆ ತಿಳಿದೇ ಇರೋ ಹಿಂದಿನ ಜನ್ಮದ ಪಾಪಕರ್ಮಗಳ ಫಲ ಅಂತ ಒಪ್ಕೊಳ್ತಾ, ಯಾರ್ಯಾರಿಗೆ ತೊಂದರೆ ಮಾಡಿದ್ದೀನೋ ಅವ್ರಿಗೆಲ್ಲರಿಗೂ ಕ್ಷಮೆ ಕೇಳೋದು. ಅದಾದಮೇಲೆ ನಾನಿನ್ನು ಚೇಂಜ್ ಆಗ್ತೀನಿ, ನನ್ನ ಲೈಫ್ ಸ್ಟೈಲನ್ನು, ನನ್ನ ಗುಣಗಳನ್ನು, ನನ್ನ ವರ್ತನೆಯನ್ನು, ಬಿಹೇವಿಯರನ್ನು ನಾನು ಚೇಂಜ್ ಮಾಡ್ತಾ ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂತ ದೃಢ ನಿರ್ಧಾರ ಮಾಡೋದು. ಇದಾದಮೇಲೆ ಮದರ್ ಯೂನಿವರ್ಸ್ಗೆ ದಯವಿಟ್ಟು ನನಗೊಂದು ಅವಕಾಶ ಕೊಡು ತಿದ್ಕೊಳ್ಳೋಕ್ಕೆ ಅಂತ ರಿಕ್ವೆಸ್ಟ್ ಮಾಡೋದು. ಇವು 4 ಪ್ರೋಸೆಸನ್ನು ನಾವು ಮಾಡೋಣ ಆ ಮದರ್ ನೇಚರ್ ಜೊತೆ ಇಟ್ಕೊಂಡು. ಆ್ಯಂಡ್ ಮತ್ತೊಮ್ಮೆ ಯಾರ್ಯಾರಿಗೆ ನಾನು ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಮಾತಾಡೋಕ್ಕಾಗಲಿಲ್ಲ, ಯಾರ್ಯಾರು ನನ್ನ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಈ ವಿಡಿಯೋ, ಈ ಮೆಡಿಟೇಷನ್ ನಿಮಗೆ ಒಂದು 10% ಆದರೂ, ಒಂದು ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ, ಆ ಉದ್ದೇಶದಿಂದ ಇವತ್ತಿನ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಓಕೆ, ಸೊ ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ 2 ಕೈಗಳನ್ನು ಲಾಕ್ ಮಾಡಿ ಒಂದು 5 ಮಿನಿಟ್ಸ್ ನಾವು ಮೆಡಿಟೇಷನ್ ಮಾಡೋಣ. ಆ್ಯಂಡ್ ಇದ್ರ ಜೊತೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಮೇಡಮ್ ನಿಮ್ಮ ಧ್ಯಾನದ ವೀಡಿಯೋಸ್ ತುಂಬ ದೊಡ್ಡದಿದೆ, ಚಿಕ್ಕದು ಮಾಡಿ ಅಂತ. ಎಲ್ಲರಿಗೂ ಏನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ, ನಾವು ಎಷ್ಟೇ ಗೈಡೆಡ್ ಮೆಡಿಟೇಷನ್ ಮಾಡ್ತಾ ಇದ್ರೂ ಕೂಡ ನಮ್ಮ ಆಲೋಚನೆಗಳನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಮಗೆ ಹಾಫ್ ಆನ್ ಅವರ್ ಬೇಕಾಗುತ್ತಲ್ವ. ಅದಾದಮೇಲೆ ಏನೋ ಒಂದು ಕನೆಕ್ಷನ್, ಏನೋ ಒಂದು ಬದಲಾವಣೆ, ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಿಂತ ಮುಂಚೆನೇ 5-10 ಮಿನಿಟ್ಸ್ ಮೆಡಿಟೇಷನ್ ಮಾಡಿಸಿ ಅಂತ ಹೇಳ್ಬೋದು. ಅದಾದಮೇಲೆ ಕೂಡ ನಿಮಗೇನೋ ಚೇಂಜಸ್ ನಿಮಗೆ ನೋಡದೇ ಇರ್ಬೋದು. ಕಾರಣ ನಾವು ನಮ್ಮ ಮೈಂಡನ್ನು ನಾವು ಕಾಮ್ ಮಾಡಿಲ್ಲ. ಸೊ ಆದಷ್ಟು ಮಿನಿಮಮ್ 1 ಅವರ್ ಆದರೂ ನೀವು ಮೆಡಿಟೇಷನ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಗಿನಿಂಗಲ್ಲಿ ಮಾಡ್ತಾ ಮಾಡ್ತಾ 1 ವಾರ, 15 ಡೇಸ್ 1 ಅವರ್ ಮಾಡಿ, ಆಮೇಲೆ 1 ಅವರ್ 15 ಮಿನಿಟ್ಸ್ ಮಾಡಿ, ಮತ್ತೆ 1 ವೀಕ್ ಆದಮೇಲೆ 1.5 ಅವರ್ ಮಾಡಿ. ಈ ಥರ ಡ್ಯೂರೇಷನ್ನ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ 3 ಅವರ್ಸ್ ನೀವು ಒಂದೇ ಸಿಟ್ಟಿಂಗಲ್ಲಿ ಮಾಡೋ ಥರ ಆಗಬೇಕು. ಆವಾಗಲೇ ನಿಮಗೆ ತುಂಬ ಚೇಂಜಸ್ ಬರುತ್ತೆ.
ಸೊ ಇದೊಂದೇ ಸಿಂಪಲ್ ರೂಲ್, ಮೆಡಿಟೇಷನ್ ಒಂದೇ ಸೊಲ್ಯೂಷನ್, ಬೇರೆ ಯಾವ ಸೊಲ್ಯೂಷನ್ ಇಲ್ಲ. ತುಂಬ ಕೇಳ್ತಾ ಇದ್ದೀರಾ ಮೇಡಮ್ ನಿಮಗೆ ಯಾರು ಗೈಡೆನ್ಸ್ ಮಾಡಿದರು, ಹೇಗೆ ಇಷ್ಟು ಒಳ್ಳೆ ಕರೆಕ್ಟ್ ಮೆಡಿಟೇಷನ್ ಮಾಡ್ತಾ ಇದ್ದೀರಾ? ಇದೇ ರೂಲ್, ನಿರಂತರ ಧ್ಯಾನ ಸಾಧನೆ ಪ್ರತಿದಿನ, ಒಂದು ದಿನನೂ ಮಿಸ್ ಮಾಡಲಾರ್ದೆ. ಈ ಒಂದು ರೂಲ್ ಇಟ್ಕೊಂಡು ನೀವು ಫಾಲೋ ಮಾಡ್ತಾ ಹೋದರೆ ಸಾಕು, ನಿಮಗೇನೇನು ಬೇಕು ಎಲ್ಲ ನಿಮ್ಮ ಮುಂದೆನೇ ಬರ್ತಾ ಹೋಗುತ್ತೆ. ಓಕೆ, ಸೊ ಯಾವುದೇ ಥರದ ಬೇಜಾರು ಬೇಡ, ನನಗೆ ಯಾರೂ ಇಲ್ಲ ಅಂತ ದುಃಖ ಬೇಡ. ಓಕೆ, ನಿಮ್ಮ ಎರಡೂ ಕೈಗಳನ್ನು ಲಾಕ್ ಮಾಡ್ತಾ, ನಿಮ್ಮ ಕಣ್ಣನ್ನು ಮುಚ್ತಾ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಸುಖ ಸ್ಥಿರಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ ದೇಹವನ್ನು ಹಗುರವಾಗಿ ಬಿಡ್ತಾ ರಿಲ್ಯಾಕ್ಸ್ ಆಗಿ ನಿಮ್ಮ ದೇಹ ನಿಮಗೋಸ್ಕರ ಎಷ್ಟೋ ಸಹಕರಿಸ್ತಾ ಇದೆ ಅಲ್ವಾ? ಸೊ ನಿಮ್ಮ ದೇಹಕ್ಕೆ ಕೃತಜ್ಞತೆಗಳನ್ನು ಹೇಳ್ತಾ ಥ್ಯಾಂಕ್ಸ್ ಅಂತ ಹೇಳಿ. ಮೈ ಡಿಯರ್ ಬಾಡಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಆ್ಯಂಡ್ ರಿಲ್ಯಾಕ್ಸ್ ಅಂತ ಹೇಳಿ. ಜಸ್ಟ್ ರಿಲ್ಯಾಕ್ಸ್ ಮೈ ಡಿಯರ್ ಬಾಡಿ, ಜಸ್ಟ್ ರಿಲ್ಯಾಕ್ಸ್. ನಿಮ್ಮ ಭುಜವನ್ನು, ನಿಮ್ಮ ತಲೆ, ನಿಮ್ಮ ಇಡೀ ದೇಹವನ್ನು ಹಗೂರವಾಗಿ ಬಿಡಿ. ಏನನ್ನು ಯೋಚನೆ ಮಾಡಬೇಡಿ, ಜಸ್ಟ್ ಎಲ್ಲವನ್ನು ಮರೆತು ನಿಮಗೋಸ್ಕರ ಈ ಧ್ಯಾನವನ್ನು ಮಾಡಿ. ಈ ಧ್ಯಾನದಲ್ಲಿ ನಾನು ನೀವು ಒಂದಾಗಿ ಅದ್ಭುತವಾದ ಕನೆಕ್ಷನನ್ನು ಕ್ರಿಯೇಟ್ ಮಾಡಿಕೊಳ್ಳೋಣ. ನಮ್ಮ ಈ ಧ್ಯಾನಕ್ಕೆ ನನ್ನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನು ಇನ್ವೈಟ್ ಮಾಡೋಣ. ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರನ್ನು, ಮಹಾವತಾರ್ ಬಾಬಾಜಿಯನ್ನು ಇನ್ವೈಟ್ ಮಾಡ್ತಾ ನಮ್ಮೆಲ್ಲರ ಚೈತನ್ಯ ಒಂದಾಗಲಿ ಅಂತ ಹೇಳ್ಕೊಳ್ಳೋಣ. ನಾನೇನು ಹೇಳ್ತೀನೋ ಅದನ್ನು ನೀವು ವಿಜುವಲೈಸ್ ಮಾಡ್ಕೋಬೋದು, ಇಲ್ಲ ಕೇಳಿಸ್ಕೊಳ್ಬೋದು. ನಿಮಗೇನು ಅನಿಸುತ್ತೋ ಅದನ್ನು ನೀವು ಫಾಲೋ ಮಾಡಿ. ನಾವೆಲ್ಲರೂ ಒಂದು ಸ್ಪೇಸಲ್ಲಿದ್ದೀವಿ. ನೀವು, ನಿಮ್ಮ ಪಕ್ಕ ನಾನು, ಪತ್ರಿಜಿಯವರು, ಮಾವತಾರ್ ಬಾಬಾಜಿಯವರು, ಪ್ರೇಮ್ನಾಥ್ ಸರ್ ಅವರು, ಎಲ್ಲರೂ ಸರ್ಕಲಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಈ ಧ್ಯಾನವನ್ನು ಸಪೋರ್ಟ್ ಮಾಡೋಕ್ಕೆ ಎಷ್ಟೋ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಅವರ ಸಪೋರ್ಟಿಂಗ್ ಎನರ್ಜೀಸನ್ನು ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೈಯಲ್ಲಿ ಕೈ ಇಟ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಸರ್ಕಲಲ್ಲಿ ಕೂತ್ಕೊಂಡು ಚೈನ್ ಮೆಡಿಟೇಷನನ್ನು ಮಾಡ್ತಾ ಇದ್ದೀವಿ. ವಾವ್, ವಾಟ್ ಅ ವಂಡರ್ಫುಲ್ ಫೀಲಿಂಗ್ ಅಲ್ವಾ? ನಾನು ನೀವು ಈ ಫಿಸಿಕಲಲ್ಲಿ ಭೇಟಿ ಆಗದೇ ಇರ್ಬೋದು, ಆದರೆ ನಾವೆಲ್ಲರೂ ಆತ್ಮದ ಸ್ಥಿತಿಯಲ್ಲಿ ಕನೆಕ್ಟ್ ಆಗೇ ಇದ್ದೀವಿ. ನಿಮ್ಮ ಪ್ರೆಸೆನ್ಸನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ, ಹಾಗೆ ನನ್ನ ಪ್ರೆಸೆನ್ಸನ್ನು ನೀವು ಫೀಲ್ ಮಾಡಬಹುದು. ವಾಟ್ ಅ ವಂಡರ್ಫುಲ್ ಡೇ ಅಲ್ವಾ? ವಾಟ್ ಅ ವಂಡರ್ಫುಲ್ ಟೈಮ್. ದಿಸ್ ಇಸ್ ನೆವರ್ ಪ್ಲ್ಯಾಂಡ್ ಆ್ಯಕ್ಚುಲಿ. ಸಡನ್ನಾಗಿ 5 ನಿಮಿಷದ ಕೆಳಗಡೆ ಬಂದಿರೋ ಈ ಎಕ್ಸ್ಪಿರಿಮೆಂಟ್ ನನ್ನ ನಿಮ್ಮ ಮಧ್ಯೆ ಇಷ್ಟು ಸ್ಟ್ರಾಂಗ್ ಕನೆಕ್ಷನನ್ನು ಕ್ರಿಯೇಟ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಯು ಆರ್ ನಾಟ್ ಅಲೋನ್. ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೀನಿ. ಕೇವಲ ನಾನಷ್ಟೇ ಅಲ್ಲ, ನಿಮ್ಮ ಹಿಂದೆ ಕುಂತಿರೋ ಆ ಮದರ್ ಕಾನ್ಷಿಯಸ್, ಮದರ್ ಯೂನಿವರ್ಸ್ ಸದಾ ನಿಮ್ಮ ಜೊತೆ ಇದ್ದಾರೆ. ಹಾಗೆ ನಿಧಾನವಾಗಿ ಆ ತಾಯಿ
ನಿಮ್ಮ ಮುಂದೆ ಬಂದು ಕುತ್ಕೊಳ್ತಾ ಇದ್ದಾರೆ. ಆ ಮದರ್ ಯೂನಿವರ್ಸ್, ವಾವ್, ಒಂದು ಲೈಟ್ ಫಾರ್ಮಲ್ಲಿ, ಅದಕ್ಕೆ ಯಾವುದೇ ಆಕಾರ ಇಲ್ಲ, ಗುರುತಿಲ್ಲ, ಪ್ಯೂರ್ ಕಾನ್ಷಿಯಸ್, ಪ್ಯೂರ್ ಎನರ್ಜಿ ನಿಮ್ಮ ಮುಂದೆ ಬಂದು ಕುತ್ಕೊಂಡು ನಿಮ್ಮ ಎರಡೂ ಕೈಗಳನ್ನು ಅವರು ಹಿಡ್ಕೊಳ್ತಾ ಎಷ್ಟೋ ಪ್ರೀತಿಯಿಂದ ನಿಮ್ಮನ್ನು ಮಾತಾಡಿಸ್ತಾ ಇದ್ದಾರೆ. ನೀವು ಸೇಫೆಸ್ಟ್ ಹ್ಯಾಂಡ್ಸಲ್ಲಿದ್ದೀರಾ ಅಂತಲೇ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ತಾಯಿ ಅಪಾರವಾದ ಪ್ರೀತಿಯನ್ನು ನಿಮಗೆ ನೀಡ್ತಾ ಇದ್ದಾರೆ. ಯಾವ ಲಾಜಿಕಲ್ ಮೈಂಡ್ ಇಲ್ಲಾರ್ದೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡಿ, ನಿಮಗೆ ಆ ಪ್ರೀತಿಯನ್ನು ಅನುಭವಿಸೋಕ್ಕಾಗುತ್ತೆ. ವಾವ್. ಆ ಮದರ್ ಯೂನಿವರ್ಸ್ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ, ಯಾಕೆ ನೀನು ಖುಷಿಯಾಗಿಲ್ಲ, ಏನು ನಿನ್ನ ಕಾಡ್ತಾ ಇದೆ, ನನ್ನ ಹತ್ರ ಹೇಳು ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನ ಹೇಳ್ಕೊಳ್ಳಿ. ಆ ತಾಯಿ ನಿಮ್ಮ ಎಲ್ಲ ಭಾವನೆಗಳನ್ನು, ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಳೆ. ಎಲ್ಲವನ್ನ ಹೇಳಿಬಿಡಿ. ಅಳು ಬಂದರೆ ಹತ್ಬಿಡಿ. ನೀವು ಆ ಮದರ್ ಯೂನಿವರ್ಸ್ ಬಿಟ್ಟರೆ, ವಿಶ್ವ ಮಾತೆ ಬಿಟ್ಟರೆ ಬೇರೆ ಯಾರೂ ಏನೂ ಕೇಳಿಸ್ಕೊಳ್ತಾ ಇಲ್ಲ. ನಿಮ್ಮ ತಲೆಯ ಮೇಲೆ ಕೈ ಆಡಿಸ್ತಾ ಎಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದಾರೆ. ಆ ಸ್ಪರ್ಶವನ್ನು ಕೂಡ ನೀವು ಫೀಲ್ ಆಗ್ಬೋದು. ಜಸ್ಟ್ ಎಲ್ಲವನ್ನು ಹೇಳಿ. ಏನು ನಿಮಗೆ ಕಾಡ್ತಾ ಇದೆ, ಏನು ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ, ಮನಸ್ಸಲ್ಲಿರೋದನ್ನೆಲ್ಲವನ್ನು ಹೇಳ್ಕೊಳ್ಳಿ. ನಿಮ್ಮ ಕೆನ್ನೆಯನ್ನು ಸವರ್ತಾ, ನಿಮ್ಮ ತಲೆಯನ್ನು ಸವರ್ತಾ ಆ ತಾಯಿಯ ಮಡಿಲಲ್ಲಿ ಚಿಕ್ಕ ಮಗುವಾಗಿಬಿಟ್ಟಿದ್ದೀರಿ. ಆ ಮಗು ಹೇಳೋ ಪ್ರತಿಯೊಂದು ಮಾತನ್ನು ಆ ವಿಶ್ವ ಮಾತೆ, ಆ ಮದರ್ ಯೂನಿವರ್ಸ್ ಪ್ರೀತಿಯಿಂದ, ಶ್ರದ್ಧೆಯಿಂದ ಕೇಳಿಸ್ಕೊಳ್ತಾ ಇದ್ದಾಳೆ. ನನ್ನ ತಾಯಿಗೆ ಹೇಳಿ, ನನಗೆ ಇದರಿಂದ ಹೊರಗೆ ಬರಬೇಕು, ದಯವಿಟ್ಟು ನನಗೆ ದಾರಿ ತೋರಿಸು, ನನಗೆ ಗೈಡ್ ಮಾಡು ಅಮ್ಮ ವಿಶ್ವ ಮಾತೆ, ದಯವಿಟ್ಟು ನನಗೆ ಗೈಡ್ ಮಾಡು ಅಂತ ಕೇಳ್ಕೊಳ್ಳಿ. ಅದಕ್ಕೆ ವಿಶ್ವ ಮಾತೆ ಹೇಳ್ತಾ ಇದ್ದಾಳೆ, ಸದಾ ನಾನು ನಿನ್ನಿಂದನೇ ಇರ್ತೀನಿ, ನಿನಗೆ ಬೇಕಾದ ಎಲ್ಲ ಪ್ರೀತಿ, ಮಾರ್ಗದರ್ಶನ ನಾನು ಕೊಡ್ತೀನಿ, ನೀನು ಇನ್ಯಾವತ್ತೂ ಒಂಟಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಥರ ಹೇಳ್ತಾ ನಮ್ಮನ್ನು ಗಟ್ಟಿಯಾಗಿ ಪ್ರೀತಿಯಿಂದ ಹಗ್ ಮಾಡ್ಕೊಳ್ತಾ ಇದ್ದಾರೆ. ಆ ಪ್ರೀತಿಯ ಅಪ್ಪುಗೆ ನಮ್ಮ ಎಷ್ಟೋ ನೋವನ್ನು ಮರೆಸ್ತಾ ಇದೆ. ನಿಮ್ಮ ಹೃದಯದಲ್ಲಿ ಒಂದು ಗೋಲ್ಡನ್ ಕಲರ್ ಲೈಟನ್ನು ಕಳಿಸ್ತಾ ಆ ಯೂನಿವರ್ಸ್ ಜೊತೆ ಆ ಕನೆಕ್ಷನನ್ನು ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಥ್ಯಾಂಕ್ಸ್ ಹೇಳೋಣ. ಹಾಗೆ ಯೂನಿವರ್ಸ್ಗೆ ಹೇಳಿ, ತಾಯಿ ನನಗೆ ಗೊತ್ತು, ಈಗ ನಾನು ಏನೇನು ಅನುಭವಿಸ್ತಾ ಇದ್ದೀನೋ ಇದಕ್ಕೆಲ್ಲ ಕಾರಣ ನನ್ನ
ಹಿಂದಿನ ಜನ್ಮದ ಪಾಪ ಕರ್ಮಗಳ ಫಲ. ದಯವಿಟ್ಟು ನಾನು ಮಾಡಿರೋ ಸರಿಯಲ್ಲದ ಕೆಲಸಗಳಿಗೆ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೋಲ್ ಹಾರ್ಟೆಡ್ಲಿ ಕೇಳ್ಕೊಳ್ಳಿ. ಯಾರ್ಯಾರಿಗೆ ತೊಂದರೆ ಕೊಟ್ಟಿದ್ದೇನೋ, ತಿಳಿದೇನೋ, ಯಾವುದೇ ಥರದ ನೋವನ್ನು ಉಂಟು ಮಾಡಿದರೂ ಕೂಡ ಈ ಕ್ಷಣ ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಮನದಾಳದಿಂದ ಕ್ಷಮೆ ಕೇಳಿ. ಹಾಗೆ ಆ ವಿಶ್ವಮಾತೆಗೆ ಹೇಳಿ, ಈ ಕ್ಷಣದಿಂದ ನಾನು ಪರಿವರ್ತನೆಯ ಜೀವನವನ್ನು ಜೀವಿಸ್ತೀನಿ. ನನ್ನ ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಕೊಡು ಅಂತ ಕೇಳಿ. ಹೃದಯಪೂರ್ವಕವಾಗಿ ಕೇಳಿ, ಕ್ಷಮೆ ಕೇಳ್ತಾ ಪರಿವರ್ತನೆಯ ಜೀವನವನ್ನು ಜೀವಿಸ್ತೀನಿ ಅಂತ ಹೇಳ್ತಾ ಬದಲಾಗೋಕೆ, ಈ ಕರ್ಮ ಚಕ್ರದಿಂದ ಹೊರಗಡೆ ಬರೋಕ್ಕೆ ಒಂದು ಅವಕಾಶ ಮಾಡಿಕೊಡು ಅಂತ ಕೇಳ್ಕೊಳ್ಳಿ. ನಾವು ನಮ್ಮ ಮಕ್ಕಳಿಗೆ ಎಷ್ಟೇ ತಪ್ಪು ಮಾಡಿದರೂ ಅಷ್ಟೇ ಅವಕಾಶ ಕೊಡ್ತೀವಲ್ವ, ಅದೇ ರೀತಿಯಾಗಿ ಆ ವಿಶ್ವ ಮಾತೆ ಖಂಡಿತವಾಗ್ಲೂ ನಮಗೆ ಅವಕಾಶ ಕೊಡೋಕ್ಕೆ ಸಿದ್ಧವಾಗಿದ್ದಾರೆ. ಆ ವಿಶ್ವ ಮಾತೆಗೆ ನಾವು ಕೃತಜ್ಞತೆಗಳನ್ನು ತಿಳಿಸೋಣ. ಹಾಗೆ ನಿಮಗೆ ಬೇಕಾದ ಗೈಡೆನ್ಸ್, ಸಪೋರ್ಟ್ ನಿರಂತರವಾಗಿ ನಿಮಗೆ ಸಿಗ್ತಾ ಇರಲಿ ಅಂತ ನಾನು ಹೋಲ್ ಹಾರ್ಟೆಡ್ಲಿ ಕೇಳ್ಕೊಳ್ತಾ ಇದ್ದೀನಿ. ರಿಲ್ಯಾಕ್ಸ್ ಆಗಿ ವಿಶ್ವಮಾತೆಗೆ, ನಮ್ಮ ಜೊತೆ ಇರೋ ಪತ್ರಿ ಸರ್ಗೆ, ಪ್ರೇಮ್ನಾಥ್ ಸರ್ಗೆ, ಮಾವತರ್ ಬಾಬಾಜಿಗೆ, ಹಾಗೆ ಹೈಯರ್ ಸಪೋರ್ಟಿವ್ ಎನರ್ಜೀಸ್ಗೆ ನಾವು ಕೃತಜ್ಞತೆಗಳನ್ನು ತಿಳಿಸ್ತಾ ಧ್ಯಾನವನ್ನು ಮುಂದುವರಿಸ್ಬೇಕಂದ್ರೆ ದಯವಿಟ್ಟು ಮುಂದುವರಿಸಿ. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಮೇಲೆ ಇಟ್ಕೊಳ್ತಾ ಒಂದು ಬ್ಯೂಟಿಫುಲ್ ಸ್ಮೈಲ್ ಮುಖಾಂತರ ನಿಮ್ಮ ಎರಡೂ ಕಣ್ಣುಗಳನ್ನು ಓಪನ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಈ ಧ್ಯಾನದಲ್ಲಿ ನನ್ನ ಜೊತೆ ಒಂದಾಗಿದ್ದಕ್ಕೆ. ಖಂಡಿತವಾಗ್ಲೂ ನಿಮ್ಮ ಪ್ರೆಸೆನ್ಸನ್ನು ನಾನು ಧ್ಯಾನದಲ್ಲಿ ಫೀಲ್ ಆದೆ. ಆ್ಯಂಡ್ ಯಾವತ್ತೂ ಕುಗ್ಗಬೇಡಿ, ನಿಮಗೆ ಯಾರೂ ಇಲ್ಲ ಅಂತ. ನಿಮಗೆ ಗೊತ್ತಿಲ್ಲ ನಿಮ್ಮಷ್ಟು ಶಕ್ತಿವಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ. ಸೊ ಧೈರ್ಯಗೆಡಬೇಡಿ, ಧ್ಯಾನ ಸಾಧನೆಯನ್ನು ಮುಂದುವರಿಸಿ. ಖಂಡಿತವಾಗ್ಲೂ ನಾವು ಒಂದಿನ ಭೇಟಿ ಆಗ್ತೀವಿ. ಹೋಪ್ ಈ ದಿನ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಚಾನಲನ್ನು ನೀವು ನೋಡ್ತಾ ಇದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ see you soon. Thank you so much. Namaste.